ಕಿರಣ, RCB ಗೆದ್ದಿರೋದಕ್ಕೆ ಫೈನಲ್ ಹೋಯ್ತಲ್ಲ, ಅದಕ್ಕೆ ನಾನು ಚಿಕನ್ ಮಾಡಿಸಿದೀನಿ ಕಣೋ, ತಂದೂರಿ ಚಿಕನ್ನು. ಹೌದೇನ್ಲ? ಮತ್ತೀಗ ಅಪ್ಪನ್ ತಗೊಬರಕ್ಕೆ ಹೇಳು, ಗುಂಡಜ್ಜಿ ತಿಮ್ಮನ ಇಬ್ರು. ಯಾಕೆ ಹೇಳು, ಬಂದ್ಬಿಡು. ಬಂದ್ಬಿಟ್ಟ, ಒಂದ್ ಈಟೇಟು ತಿನ್ಬೇಕಷ್ಟೇ ನೀನು. ಅಜ್ಜಿ ಅಜ್ಜಿ, ಯಾ ಗುಂಡಜ್ಜಿ. ಯಾಕಲ್ಲ ಪಾಪ? ಊಟ ತಕೊಂಡ್ ಬಾ, ಹೊಟ್ಟೆ ಸಿತೈತೆ. ನಂಗೂ ಕಿರಣಂಗೂ ಹೊಟ್ಟೆ ಸಿತೈತೆ, ಹೊಟ್ಟೆ ಚುರುಕುಡ್ತೈತೆ. ಹೊಟ್ಟೆ ಒಳಗೆ ಇಲಿಗಳು ಮುಲ ಮುಲ ಅಂತಾವೆ. ಅಯ್ಯೋ ರಾಮ, ಲೋ ಚಿಂಟು, ಹೊಟ್ಟೆ ಒಳಗೆ ಇಲಿಗಳು ಮುಲ ಮುಲ ಅಂದ್ರೆ ನಿನ್ ಕಳ್ಳು ಪಚ್ಚೆ ಎಲ್ಲ ತಿಂದಾಕ ತಕ್ಕಣ. ಇಲಿ ಪಾಷಾಣ ತಿಂದ್ರೆ ಅವು ಸತ್ತೋಗ್ತವೆ. ಇಲ್ಲಿ ನೋಡಿ, ನಿನ್ನ ಕತ್ತಿರ್ಕೊಂಡು ಇಸ್ಗಿ ಸಾಯಿಸ್ಬಿಡ್ತೀನಿ. ಮಾತಿಗಂದ್ರೆ ಇಲಿ ಪಾಷಾಣ ತಿನ್ನು ಅಂತೀಯ. ನಾನು ಸುಮ್ಮನೆ ತಮಾಷೆಗೆಲ್ಲ ಅಂದಿದ್ದು. ತಂದೂರಿ ಚಿಕನ್, ಲೆಗ್ ಪೀಸು ಘಮ ಘಮ ಅಂತೈತೆ, ಬಾಚಿಂಟು ತಿನ್ನು ಅಂತೈತೆ. ಬೇಗ ತಕೊಂಡ್ ಬರಜ್ಜಿ, ಅಲ್ಲೇ ನಿಂತ್ಕೊಂಡಿದ್ಯಾ? ಅಲ್ವಲ್ಲಪ್ಪಯ್ಯ, ನೀನು ಹಾಡು ಹೇಳ್ತಿದ್ದಲ್ಲ, ಅದಕ್ಕೆ ಕೇಳಿಸ್ಕೊಂಡು ನಿಂತಿದ್ನಪ್ಪ. ಬೇಗ ಬೇಗ ತಿನ್ರಿ. ಘಮ ಘಮ ಅಂತೈತೆಲ್ಲ ಚಿಂಟು, ಲೆಗ್ ಪೀಸು ಏನ್ ಹಾಕೈತೋ ಮಸಾಲೆ. ಯೋ ಅಪ್ಪಯ್ಯ, ಹಂಗೆ ಹಾಕೊಂಡಿ ಮೂಗ್ನ ಹೋದದು. ಇವ್ರದಪ್ಪ ಲೆಗ್ ಪೀಸು ಮೂಗ್ನ ಕೊಟ್ಟೈತಿರು. ಅದ್ಭುತ ಕಣ. ಯಾಯ್ ಯಾತಲ್ಲ ತಿನ್ನ, ನಾನು ಆಗ್ಲೇ ಅರ್ಧ ತಿಂದೆ, ಇನ್ನು ನೋಡ್ತಿದ್ಯಾ? ತಿಂತೀನಿ, ನೀನ್ ತಿನ್ನು. ಚಿಂಟು, ಏನ್ ಇಷ್ಟ ಬೇಗ ತಿಂದೆ? ಹ್ಞೂ ಮತ್ತೀಗ ಅಲ್ಲಿ ನೋಡೋ, ನಮ್ಮ ಅಜ್ಜಿ ಇನ್ನೊಂದ್ ಲೆಗ್ ಪೀಸ್ ತತ್ತೈತೆ. ಎಲ್ಲಲ್ಲ ಕಾಣಿಸ್ತಿಲ್ಲ. ಯಾಯ್ ತಕೊಬತ್ತೈತ್ ನೋಡಲ್ಲಿ. ನನಗೆ ಕಾಣಿಸ್ತಿಲ್ಲಪ್ಪ. ಇವಾಗ ಸುಳ್ಳು ಹೇಳ್ತೀಯ? ಥೂ ಚಿಂಟು, ಇಂಥ ಬುದ್ಧಿ ಮಾಡಬಾರ್ದು. ಲೆಗ್ ಪೀಸು ಸುಮ್ಮನಾದ್ರೂ ಹೇಳ್ಬಿಟ್ಟು ನೀನೇ ತಿಂದಿದ್ಯಾ. ಬರೀ ನೋಡು, ಮೂಳೆ ಮಾತ್ರ ಬಿಟ್ಟಿದ್ಯಾ. ಇವಾಗ ನಿನ್ನಂತ ಬಕ್ಕ ಇರಬಾರ್ದು. ಇಂಥ ಮಾಡ್ಬೇಡ ಕಣೋ. ಅಯ್ಯೋ ನನ್ನ ಮಗನೇ, ತಿಂದು ಮೂಳೆನ ಮಕ್ಕದ ಕೆಸಿದ್ಯಾ. ನೋಡ್ದೆ ಕಣ್ಣಿಗೆ ಸಿಗಾಕಣಿದೆ ಕಣ, ಮೂಳೆ ತಗ್ಯ. ನೀನ್ ಮಾಡಿರೋ ಮೋಸಕ್ಕೆ ಹಂಗೆ ಆಗ್ಬೇಕು. ಲೋಲೋ ಕಿರಣ, ಕಣ್ಣು ನೋಯ್ತಾಯ್ತು ಕಣ, ಬಾರ ಮೂಳೆ ತೆಗಿ ಬಾರ. ಸುಮ್ನಾದ್ರೂ ಮಳ್ಳ ಹೇಳ್ತಾನೆ. ನನ್ ಕಣ್ಣು ಕಾಣಿಸ್ತಿಲ್ಲ, ಎರಡು ಮೂಳೆನು ತಗ್ಲಾಕ್ಬಿಟ್ಟ ಕಣ್ಣಿಗೆ. ಲೋ ಚಿಂಟು, ಏನ ಮಾಡೋದು? ಅಪ್ಪ ಬರ್ತಿಲ್ಲ ಮೂಳೆ. ಒಂದ್ ಕೆಲ್ಸ ಮಾಡು ಚಿಂಟು, ನೀನು ಕಣ್ಣು ಮುಚ್ಕ, ನಾನು ಮೂಳೆ ತೆಗಿತೀನಿ. ಹಂಗಲ್ಲ ಕಣ್ಣು ಮುಚ್ಕಮ್ಮನ, ಆ ಕಡೆ ಈ ಕಡೆ ಉಬ್ಬಿಗೆ ಹೋಗಿ ಸಿಗಾಕೊಂಡವೆ. ಕಣ್ಣು ಮುಚ್ಕ, ನಾನು ತೆಗಿತೀನಿ. ಅಯ್ಯಪ್ಪ, ಅಯ್ಯಯ್ಯೋ, ಕಣ್ಣು ನೋಯ್ದೈತ್ ಕಣ. ತೆಗಿತೀನಿ, ಕಣ್ಣು ಬಿಡಬೇಡ. ಅವನಿಗೆ ಮೂಳೆ ತೆಗೆದ್ರೆ ನನಗೆ ಚಿಕನ್ ತಿನ್ನಕ್ ಬಿಡಲ್ಲ, ಅದಕ್ಕೆ ಚಿಕನ್ ತಿಂದು ಆಮೇಲೆ ತೆಗಿತೀನಿ. ಕಣ್ಣಿನ ಮೂಳೆ ತೆಗಿ ಅಂದ್ರೆ ಯಾತ ಸಪ ಸಪ ಅನ್ನಿಸ್ತಿದ್ಯಾ? ಚಿಕನ್ ತಿಂತಿದ್ಯಾ ಅಲ್ಲ? ಸುಮ್ಮನಿರ, ಒಂದ್ ಕ್ಷಣ ಹೊತ್ತು ನಾನು ಏನೇನು ಐಡಿಯಾ ಮಾಡ್ತಿದ್ದೀನಿ ಇರು. ನನಗೆ ಯಾಕೋ ಡೌಟ್ ಬರ್ತೈತಿ ಇವ್ನ ಮೇಲೆ. ಲೋ ಪಾಪಿ, ಇಂತ ಮಾಡ್ಬಿಡ ಕಣ. ನಮ್ಮ ಅಜ್ಜಿ ಉಂಡೆ ಕೋಳಿ ಬೇಸಿತ್ತು ಎಲ್ಲ ತಿನ್ಬಿಟ್ಟು ಬರೀ ಲೆಗ್ ಪೀಸ್ ಮಾತ್ರ ಇಟ್ಕೊಂಡವೆ. ಮೂಳೆ ತೆಗಿ ಅಂದ್ರೆ ಸಾರಿ ಕಣ. ಮತ್ತೆ ಅವಾಗ ಲೆಗ್ ಪೀಸ್ ಕಿತ್ಕೊಂಡು ತಿಂದೆ. ನನಗೆ ತಿಂದು ಯೋಚನೆ ಆಗಿತ್ತು, ನಿಮ್ಮ ಅಜ್ಜಿ ಅವಾಗವಾಗ ಮಾಡ್ಕೊಡ್ದೈತೆ ಹೇಳು, ಅದಕ್ಕೆ ತಿಂದ್ಬಿಟ್ಟೆ ಕಣ. ಮೂಳೆ ತೆಗಿತೀನಿ ಇರು. ವಗಸ್ಗೆ ನೀನೇನ್ ತೆಗಿಬೇಡ, ನಾನೇ ತಕ್ಕಂತೀನಿ. ಅಯ್ಯಪ್ಪ, ನಂಗೆ ನೋಡ್ತಾನೆ ಚಿಂಟು, ಬೇಗ ತಿನ್ಕೊಂತೀನಿ ಇದೊಂದು ಈಟ. ಥೂ, ನಿಂದು ಒಂದು ಜನುಮಾನ. ಯಾರಿಗೆ ಬೇಕು ನಿನ್ನ ಋಣ? ತಗೊಳ್ಳೋ, ನಿನ್ನ ಋಣ ಯಾರಿಗೆ ಬೇಕು? ಹಾಳಾದನು, ಒಂದುಂಡೆ ಕೋಳಿ ಫುಲ್ ತಿಂದು ಒಂದೇ ಒಂದು ಲೆಗ್ ಪೀಸ್ ಸಿಕ್ಕಾವನಿ. ನಾನು 3 ಲೆಗ್ ಪೀಸ್ ತಿಂದಂಗೆ ಅಷ್ಟೇ.
ಮಾಡ್ತೀನಿ ಇರು. ಮೀನಾಕ್ಷಿ ಮೀನಾಕ್ಷಿ, ಎಂತ ಮಗಂಗೆ ಜನ್ಮ ಕೊಟ್ಟಿದ್ಯಾ ಮೀನಾಕ್ಷಿ? ನಮ್ಮಮ್ಮ ಮೀನಾಕ್ಷಿ ಅಲ್ಲ, ಶಾರದಾ. ಗೊತ್ತಾಳು, ಸುಮ್ಮನೆ ಡೈಲಾಗ್ ನೆನಪಿಗೆ ಬಂತು ಹೇಳ್ದೆ. ಲವ ಕಿರಣ, ಹೋಗ್ಲಿ ಬಿಡು, ತಿಂದ್ರು ತಿಂಬಿವೆ, ಏನು ಸಿಟ್ಟು ಮಾಡ್ಕೋಬೇಡ. ಇತ್ತಾಗ ನೋಡಿಲ್ಲಿ ಏನೊಂದು ಹೇಳ್ತೀನಿ. ಏನು? ನಿನ್ನ ಮಕ್ಕ ಕಡ್ಬಿಕ್ಕಣಂಗೆ ಇಕ್ಕೊಂಡ್ರೆ ಹೇಳಲ್ಲ. ಹೇಳಿ ಇವಾಗ. ನಾನೊಂದು ಮ್ಯಾಜಿಕ್ ಮಾಡ್ತೀನಿ, ನೀನು ಆ ಕಡೆ ತಿರ್ಕೊಂಡು ಕಣ್ಣು ಮುಚ್ಕೊಂಡು ಕುಕ್ಕ. ಹೆಂಗ? ಮ್ಯಾಜಿಕ್ ಮಾಡ್ತೀಯಾ? ಸರಿ ಕುಕ್ಕನಿದ್ನಿ. ನನ್ನ ಮಗನ ಉಂಡೆ ಕೋಳಿ ತಿಂದು ನನಗೆ ಅಮರಸ್ತೀಯ. ಮಾಡ್ತೀನಿ ಕಣ್ಬಿಡಿ ಇವಾಗ. ಹೆಂಗೆ ನಮ್ಮ ಕಿರಣನ ಕಾಡು ಮನುಷ್ಯನ್ ಮಾಡಿಬಿಟ್ಟಿದ್ದೀನಿ. ಉಂಡೆ ಕೋಳಿನ ನನಗೆ ಅಮರ್ಸ್ತೀನಿ ತಾನೆ. ಹಂಗವನೀಗ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ತಪ್ಪದೆ ಯಾರ್ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮಗೆ ಸಪೋರ್ಟ್ ಮಾಡಿ, ಸರಿನಾ?